ಇನ್ನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ತನ್ನದೇ ಆದಂತಹ ಒಂದು ತಂತ್ರವನ್ನ ಹೆಣಿತಾ ಇದೆ. ಆ ತಂತ್ರದ ಒಂದು ಭಾಗವಾಗಿ ಬೆಂಗಳೂರಿನ 2 ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದಾ ಅಂತ ಚಾನ್ಸಸ್ ಇದೆ. ಒಂದು ಬೆಂಗಳೂರು ದಕ್ಷಿಣ, ಇನ್ನೊಂದು ಬೆಂಗಳೂರು ಉತ್ತರ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಈಗ ಹಾಲಿ ತೇಜಸ್ವಿ ಸೂರ್ಯ ಇದ್ದಾರೆ. ಅವರನ್ನ ಎದುರಿಸುವಂತ ನಿಟ್ಟಿನಲ್ಲಿ ಮತ್ತೋರ್ವ ಯುವಕನಿಗೆ ಮಣೆ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದ್ದು ನಿಕೇತ್ ರಾಜ್ ಮೌರ್ಯ ಹೆಸರು ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರನ್ನ ಈ ಬಾರಿ ಕಣಕ್ಕಿಳಿಸಿದ್ರು ಆಶ್ಚರ್ಯ ಇಲ್ಲ. ಆಮೇಲೆ ಹಾಗಂತ ನಿಕೇತ್ ರಾಜ್ ಮೌರ್ಯ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಟಿಕೆಟ್ನ ಬಹಳ ಆಕಾಂಕ್ಷೆ ಇಲ್ಲ. ಅವರು ತುಮಕೂರು ಟಿಕೆಟ್ ಕೇಳ್ತಾ ಇದ್ರು. ಬಟ್ ಈಗ ಆಲ್ರೆಡಿ ತುಮಕೂರಿಗೆ ಸಂಬಂಧಪಟ್ಟಂಗೆ ಮುದ್ದನ್ಮೇಗೌಡರ ಹೆಸರು ಡಿಕ್ಲೇರ್ ಆಗಿದೆ. ಹಿಂಗಾಗಿ ದಕ್ಷಿಣ ಕ್ಷೇತ್ರಕ್ಕೆ ಆಮೇಲೆ ಬಹಳ ವಾಗ್ಮಿ ಕೂಡ ಕಾಂಗ್ರೆಸ್ನ ಹಲವಾರು ಸಂಗತಿಗಳನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಬಹಳ ಎಫೆಕ್ಟಿವ್ ಆಗಿ. ಯಾರು ನಿಕೇತ್ ರಾಜ್ ಮೌರ್ಯ ಬಹುಶಃ ಹೇಳಬೇಕಾದ್ರೆ ಕಾಂಗ್ರೆಸ್ನಲ್ಲಿರುವಂಥ ಕೆಲವರು ಈಗ ಪಕ್ಷವನ್ನು ಸರಿಯಾಗಿ ಡಿಫೆಂಡ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಗಮನಿಸುವಂಥ ನಿಕೇತ್ ರಾಜ್ ಮೌರ್ಯ ಕೂಡ ಹೌದು. ಸೊ ತೇಜಸ್ವಿ ಸೂರ್ಯ ಅವರ ಎದುರು ಕಂಟೆಸ್ಟ್ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಆಗ್ತಾ ಇದೆ ಒಂದು. ಆಮೇಲೆ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಕುಸುಮಾ ಅವರನ್ನ ಕಣಕ್ಕಿಳಿಸಬಹುದು ಅಂತ ಒಂದು ಮಾತಿಗ ಸ್ವಲ್ಪ ಹೆಚ್ಚಿಗೆ ಕೇಳಿಬರ್ತಾ ಇದೆ. ರಾಜರಾಜೇಶ್ವರಿ ಕ್ಷೇತ್ರದಿಂದ ಹಿಂದೆ ಕಂಟೆಸ್ಟ್ ಮಾಡಿ 2 ಬಾರಿ, ಒಂದು ಬೈ ಎಲೆಕ್ಷನ್ ಅಲ್ಲಿ, ಇನ್ನೊಂದು ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ. ಹಾಗಂತ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಗೆ ಇನ್ನೂ ಕೂಡ ಸ್ಟ್ರಾಂಗ್ ಹೋಲ್ಡ್ ಇದೆ, ಅಲ್ಲಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಬರಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಸೊ ಕುಸುಮಾ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಆಗ್ತದೆ. ಆಮೇಲೆ ಒಕ್ಕಲಿಗರು ಹೆಚ್ಚಿರುವಂತ ಕ್ಷೇತ್ರ ಕೂಡ ಉತ್ತರ. ಸೊ ಆ ನಿಟ್ಟಿನಲ್ಲಿ ಪ್ಲಾನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಕುಸುಮಾ ಹಾಗೆ ನಿಕೇತ್ ರಾಜ್ ಮೌರ್ಯ ಇವರಿಬ್ರು ಕೂಡ ಈಗ ಆಯಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಸೀರಿಯಸ್ ಟಾಕ್ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ನಿಲ್ಸಿದ್ರೆ ಅನುಕೂಲ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಈಗ ಕಂಡು ಬರ್ತಾ ಇರುವಂತಹ ಅಂಶಗಳು ಏನೇನು ಪ್ರಸಾರ? ಮಾಲ್ತೇಶ್, ರಾಜ್ಯ ರಾಜಧಾನಿಯ 3 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಒಂದು, ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಭಾವಶಾಲಿಯಾದಂತಹ ಮೋದಿ ಅಲೆಯನ್ನ ಎದುರಿಸೋದಕ್ಕೆ ಬೇಕಂತ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಇದೀಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕಿಳಿಸೋದಕ್ಕೆ ಒಂದಷ್ಟು ಚಿಂತನೆಯನ್ನು ನಡೆಸುತ್ತಿದೆ. ಅದಕ್ಕೆ ಬೇಕಂತ ಪೂರಕವಂತ ಬೆಳವಣಿಗೆಗಳೇ ನಡೆದು ಬರ್ತಾ ಇದಾವೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತವರು. ಅವರಿಗೆ ಸರಿಸಮಾನವಾದಂತಹ ಒಂದು ಕೌಂಟರ್ ಅನ್ನ ಕೊಡೋದಕ್ಕೆ ಇದುವರೆಗೂ ಕೂಡ ಸೂಕ್ತವಂತ ಅಭ್ಯರ್ಥಿಗಳು ಕಾಂಗ್ರೆಸ್ ಸಿಕ್ಕಿರಲಿಲ್ಲ. ಈ ಕಾರಣಕ್ಕೋಸ್ಕರ ತುಮಕೂರು ಲೋಕಸಭಾ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಂತಹ ನಿಕೇತ್ ರಾಜ್ ಮೌರ್ಯ ಅವರನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಕರೆತಂದ್ರೆ ಹೇಗೆ ಅನ್ನುವಂತಹ ರೀತಿಯಲ್ಲಿ ಚಿಂತನೆ ನಡೀತಾ ಇದೆ. ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಅವರಿಗೆ ಅವರ ಮಾತಿಗೆ, ಅವರ ವಾಕ್ಚಾತುರ್ಯಕ್ಕೆ ಕೌಂಟರ್ ಕೊಡೋದಕ್ಕೆ ನಿಕೇತ್ ರಾಜ್ ಮೌರ್ಯನೇ ಅವರ ಗರಡಿಯಲ್ಲೇ ಪಳಗಿದಂತವರು. ಹೀಗಾಗಿ ಹೆಚ್ಚು ಸೂಕ್ತ ಅನ್ನುವಂತ ರೀತಿಯಲ್ಲಿ ಯೋಚನೆಯನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಪ್ರತಿ ಬಾರಿಯೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಐಡಿಯಾಲಜಿಯ ಮೇಲೆ ಬಿಜೆಪಿಯನ್ನ ಎದುರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ನ ಐಡಿಯಾಲಜಿಯನ್ನ ಸರಿಸಮನವಾಗಿ ತೆಗೆದುಕೊಂಡು ಮತ್ತು ಅದನ್ನ ದೊಡ್ಡ ಮಟ್ಟಿಗೆ ಮಾಸ್ ಅಪಿಯರೆನ್ಸ್ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಗಳಿದಾವೆ. ಆ ಕಾರಣಕ್ಕೋಸ್ಕರ ನಿಕೇತ್ ರಾಜ್ ಮೌರ್ಯ ಅವರನ್ನ ಕರೆಸಿಕೊಂಡಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಮುದ್ದಹನುಮೇಗೌಡರಿಗೆ ಕೊಟ್ಟಾಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಗ್ಗೆ ಗಮನ ಹರಿಸೋದಕ್ಕೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು 4ಕ್ಕಿಂತ ಹೆಚ್ಚು ಶಾಸಕರಿದ್ದಾರೆ. ಈ ಕಾರಣಕ್ಕೋಸ್ಕರ ಒಂದಷ್ಟು ಹೋಲ್ಡ್ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಸೋಮಣ್ಣ ಅವರು ಕೂಡ ತುಮಕೂರಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಅವರು ಇಲ್ಲಿ ಕೂಡ ಆಕ್ಟಿವ್ ಆಗಿ ಇರೋದಿಲ್ಲ. ಅಲ್ಲಿಯೂ ಕೂಡ ಒಂದಷ್ಟು ಪ್ಲಸ್ ಆಗಬಹುದು ನಮಗೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಮತ್ತು ಯುವಕನೇ ಸರಿಯಾದಂತಹ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ನಿಕೇತ್ ರಾಜ್ ಮೌರ್ಯ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲೂ ಕೂಡ ಅದೇ ರೀತಿಯಲ್ಲಿ ಕುಸುಮಾ ಹನುಮಂತರಾಯಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಕಳೆದ 5-6 ತಿಂಗಳಿಂದ ಸಿದ್ಧತೆಗಳು ನಡೆದರೂ ಕೂಡ ಅಲ್ಲಿ ಸೂಕ್ತವಂತ ರೀತಿಯಲ್ಲಿ ಇನ್ನೂ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ಅವರಿಗೂ ಕೂಡ ಇದುವರೆಗೆ ಕಾಂಗ್ರೆಸ್ನ ರಾಜ್ಯ ನಾಯಕರು ನೀವು ಕೆಲಸ ಮಾಡಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿಲ್ಲ. ಅವರು ಕೂಡ ಅಷ್ಟರ ಮಟ್ಟಿಗೆ ಆಸಕ್ತಿಯನ್ನು ತೋರಿಸ್ತಾ ಇರುವಂತದ್ದು ಕಂಡು ಬರ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಕುಸುಮಾ ಹನುಮಂತರಾಯಪ್ಪ ಅವರನ್ನ ಹೊರತುಪಡಿಸಿ ಇನ್ನೊಂದು ಅಚ್ಚರಿಯ ಅಭ್ಯರ್ಥಿ ಅಲ್ಲಿ ಕಣಕ್ಕಿಳಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳಿದ್ದಾವೆ. ಜೊತೆಗೆ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ
ಮೇಲೆಯೂ ಕೂಡ ಕಾಂಗ್ರೆಸ್ನ ನಾಯಕರು ಚಿಂತನೆಯನ್ನು ನಡೆಸಿದ್ದಾರೆ. ಈ 2 ಕ್ಯಾಲ್ಕುಲೇಷನ್ಗಳ ಮೂಲಕ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಲೋಕಸಭಾ ಕ್ಷೇತ್ರಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂತಹ ದೊಡ್ಡ ಆಲೋಚನೆ ಇದೀಗ ಕಾಂಗ್ರೆಸ್ಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತು ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಿ ಯಾವ ನಿರ್ಧಾರಕ್ಕೆ ಕಾಂಗ್ರೆಸ್ನ ನಾಯಕರು ಬರ್ತಾರೆ ಗೊತ್ತಿಲ್ಲ. ಸೋಮವಾರ ಇನ್ನೊಂದು ಸುತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಮತ್ತೊಂದು ಸುತ್ತಿನ ಅಂತಿಮವಂತ ಚರ್ಚೆ ಆದ ಬಳಿಕ ಒಂದು ಅಂತಿಮ ತೀರ್ಮಾನಕ್ಕೆ ಬರಬಹುದು. ಮತ್ತು ಇಲ್ಲಿ ಇರುವಂತಹ ಸಮುದಾಯಗಳ ಆಧಾರದ ಮೇಲೆಯೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಆಲೋಚನೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣ ವರ್ಗಕ್ಕೆ ಕೊಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಅಲ್ಲಿ ಇರುವಂತಹ ಲೆಕ್ಕಾಚಾರಗಳ ಪ್ರಕಾರ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ನಾಯಕರು ಯಾರೂ ಕೂಡ ಸರಿಯಾದಂತಹ ಹೋಲ್ಡ್ ಅನ್ನ ಇಟ್ಕೊಂಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಬೇರೆಯ ತರದ ಆಲೋಚನೆಯಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡು ಒಂದಷ್ಟು ಕ್ಯಾಲ್ಕುಲೇಷನ್ ಅಂತೂ ಮಾಡ್ತಾ ಇದೆ ಮಾಲ್ತೇಶ. ಓಕೆ ಥ್ಯಾಂಕ್ ಯು ಪ್ರಸನ್ನ.